ಈಗ ರಿಲೇಶನ್ಶಿಪ್ಸೇ ಒಂಥರ ಬೋರ್ ಹೊಡಿಯೋಕ್ಕೆ ಶುರುವಾಗಿರ್ತದೆ. ಹೌದು, ಫಸ್ಟ್ ಮೀಟಿಂಗಲ್ಲೇ ಪೀಪಲ್ ಆರ್ ರೆಡಿ ಟು ಲೈಕ್ ಕುಕ್ ಅಪ್ ಲೈಕ್. ಸೊ ಡೈರೆಕ್ಟ್ ಫಿಸಿಕಲ್ ಇಂಟಿಮೆಸಿ ಅನ್ನೋದು ಅಷ್ಟು ಈಸಿಯಾಗಿ ಸಿಕ್ಕಿದ ತಕ್ಷಣ ಆ ವ್ಯಕ್ತಿ ಮೇಲೆ ಇಂಟ್ರೆಸ್ಟೇ ಇಲ್ಲ. ಅಂದರೆ ಶಿ ವಾಸ್ ಇನ್ ದ ರಿಲೇಶನ್ಶಿಪ್ ವಿತ್ ಗೈ ಆ್ಯಂಡ್ ಶಿ ಸ್ಲೆಪ್ ವಿತ್ ಅನದರ್ ಗೈ. ಐ ಆಮ್ ಫೀಲಿಂಗ್ ಬ್ಯಾಡ್ ದಟ್ ಐ ಚೀಟೆಡ್ ಆನ್ ದಟ್. ಯು ಟು ಟಾಕ್ ಟು ಯುವರ್ ಬಾಯ್ ಫ್ರೆಂಡ್, ಯು ಆರ್ ಟೆಲಿಂಗ್ ಮೀ ದಟ್ ನೀವು ಈ ವ್ಯಕ್ತಿನ ತುಂಬ ಇಷ್ಟ ಬರ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ. ಬಟ್ ಇನ್ನೊಬ್ಬನ ಜೊತೆ ಹೆಂಗೆ ಅಂದರೆ ಇಲ್ಲ, ಆರ್ಕೆ ಫಿಸಿಕಲ್ ನೀಡ್ಸೇ ಬೇರೆ, ಎಮೋಷನಲ್ ನೀಡ್ಸೇ ಬೇರೆ. ಅವ್ನ ಜೊತೆ ಮಲಗಿದ್ದಾಗ ನಾನು ಅವ್ನ ಜೊತೆ ಲವ್ವಲ್ಲಿ ಮಲಗಿರಲಿಲ್ಲ, ನಾನು ಬಾಡಿ ಕೇಳ್ತು ಮಲಗಿದೆ. ಬಟ್ ನನ್ನ ಮನ್ಸು ಇವತ್ತು ಅವನ ಬಗ್ಗೆ ನಾನು ಈ ಲವ್ ಮಾಡ್ಲಿಲ್ಲ, ಅವನೇ ಬೇಕು ಅಂತ. ಲೈಕ್ ಈ ಥರ ಆಗಿ 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 ಏನು ಪವಿತ್ರ ಅಂತ ಇತ್ತಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ, ಅದಕ್ಕೀಗ ಅರ್ಥನೇ ಇಲ್ದಂಗೆ ಆಗ್ತದೆ. ನನಗೆ ಅದೊಂದು ಇನ್ನೂ ನಿಜವಾಗ್ಲೂ ಅರ್ಥ ಆಗಿಲ್ಲ. 1 ವರ್ಷ ಒಂದು ಹುಡುಗನೋ ಒಂದು ಹುಡುಗಿನೋ ಒಬ್ಬ ವ್ಯಕ್ತಿನ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿ ಯಾಕೆ ಅಂತ ಪದ ಚೆನ್ನಾಗಿ ಅಂತ ಹೇಳ್ದೆ ಅಂದ್ರೆ ಆಕ್ಚುಲಿ ಎಲ್ಲರಿಗಿಂತ ಅವ್ರ ತುಂಬಾ ಮೇಲಿಟ್ಬಿಟ್ರೆ ಅವರು ಹೆಂಗ್ ನೋಡ್ಕೊಂಡಿರ್ತಾರೆ ಅಂದ್ರೆ, ಒಂದ್ ಮಗುನ ಸಾಕೋದಿರತ್ತೆ ಗೊತ್ತಾ, ಆ ಮಗು ಟೈಮ್ ಊಟ ಮಾಡ್ತಾ, ಫೋನ್ ಮಾಡಿ ಚೆಕ್ ಮಾಡು, ಟೈಮ್ ನಿದ್ದೆ ಮಾಡ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಂದೇ ಮೆಸೇಜ್ ನೋಡ್ಬೇಕು ಅಂತ ಅಷ್ಟು ಕೇರಿಂಗ್, ಅಷ್ಟು ಮಾಡದಂತ ವ್ಯಕ್ತಿಗೆ ಸಡನ್ ಆಗಿ ನೀವ್ ಹೆಂಗೆ ನಾಳೆ ಬೆಳಗ್ಗೆ ಸತ್ರೆ ಸಾಯಿ ಹೋಗು ಅಂತಾರಲ್ಲ, ನಮಗೂ ಅರ್ಥ ಆಗಲ್ಲ. ಹೌ ಕ್ಯಾನ್ ಯು ಡೂ ದಟ್? ಆಮೇಲೆ ನನ್ಗೆ ಇನ್ನೊಂದು ಅರ್ಥ ಆಗ್ದಿರೋದು ಏನು ಗೊತ್ತಾ, ಜನ ಈ ಮಿಸ್ಟೇಕ್ಸ್ಗಳಾಗುತ್ತೆ ಗೊತ್ತಾ ರಿಲೇಷನ್ಶಿಪ್ಸಲ್ಲಿ. ನಂಗೆ ಮಾಡ್ದ ಬಿಟ್ಬಿಟ್ಟೆ, ಇವಳಿಂಗ್ ಮಾಡಿದ್ಲು ಬಿಟ್ಬಿಟ್ಟೆ ಅಂತ. ನಮ್ಮ ಜನಕ್ಕೆ ಒಬ್ಬ ವ್ಯಕ್ತಿನ ಮರೆಯೋದಕ್ಕೆ ಆಗುತ್ತೆ, ಬಟ್ ಆ ವ್ಯಕ್ತಿ ಮಾಡಿದ ತಪ್ಪುಗಳನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅಟ್ ಎಂಡ್ ಆಫ್ ದ ಡೇ ನೀವು ಏನೋ ಮರಿತಾ ಇದ್ದೀರಾ ಅಲ್ವಾ, ಮರವಿನ ಶಕ್ತಿ ಇದೆ ನಿಮಗೆ, ದೇವ್ರು ಕೊಟ್ಟಿದ್ದಾನೆ. ತಪ್ಪನ್ನು ಮರ್ತ್ಬಿಟ್ಟು ಆ ವ್ಯಕ್ತಿನ ಆಕ್ಸೆಪ್ಟ್ ಮಾಡ್ಕೋಬೋದು. ಅಥವಾ ಆಮೇಲೆ ಇನ್ನೊಂದು ನನಗೆ ಅರ್ಥ ಆಗ್ತಾ ಇದೆ ಅಂದ್ರೆ, ಈಗ ಎಲ್ಲರೂ ಹೆಂಗಾಗ್ಬಿಡಿದಾರೆ ಅಂದರೆ, ಒಂದು ಮಿಸ್ಟೇಕ್ ಆದ ತಕ್ಷಣ ಅದೊಂಥರ ಮುಗ್ದೋಯ್ತು ಅನ್ನೋ ಥರ. ನಮ್ಮ ತಂದೆ ತಾಯಿ ಕಾಲದಿಂದ, ನಮ್ಮ ಅಜ್ಜಿ ತಾತನ ಕಾಲದಿಂದ ರಿಲೇಷನ್ಶಿಪ್ಗಳೆಲ್ಲ ಎಷ್ಟು ಮಿಸ್ಟೇಕ್ಸ್ಗಳಾಗಿವೆ. ಒಬ್ಬರನ್ನೊಬ್ರು ಕ್ಷಮಿಸಿ ಅರ್ಥ ಮಾಡ್ಕೊಂಡು ಬಂದ್ರೆ ಯಾರು ಸರಿ ಇರ್ತಾರೆ ರಿಲೇಷನ್ಶಿಪ್ಪಲ್ಲಿ? ಎಲ್ಲರ ಕಡೆಯಿಂದಲೂ ಮಿಸ್ಟೇಕ್ಸ್ ಇರುತ್ತೆ, ಎಲ್ಲರೂ ಮನುಷ್ಯರೇ. ಬಟ್ ಎಲ್ಲರೂ ಹೆಂಗಾಗ್ತಿದ್ದಾರೆ ಅಂದರೆ, ಒಂದು ಮಿಸ್ಟೇಕ್ ಆದ ತಕ್ಷಣ ಇವ್ರು ಸರಿಗಿಲ್ಲ, ಇವ್ರ ಕ್ಯಾರೆಕ್ಟರ್ ನನಗೆ ಇವ್ರು ಬೇಡ, ಇವ್ರು ಗೋ ಟು ಅನದರ್ ಪರ್ಸನ್. ಆ ವ್ಯಕ್ತಿ ಈ ಮಿಸ್ಟೇಕ್ ಮಾಡ್ತಾರೆ, ಬಟ್ ಅವ್ರು ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ, ದೇ ವಿಲ್ ಜಂಪ್ ಟು ಅನದರ್ ಪರ್ಸನ್. ಸೊ ಒಂದು 5 ವರ್ಷದಲ್ಲಿ ಒಂದು 5 ಜನ ಜೊತೆ ಬಂದಿದ ತಕ್ಷಣ ನನ್ನನ್ನು ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಅಷ್ಟು ಜನ ಜೊತೆ ಇನ್ವೆಸ್ಟ್ ಮಾಡ್ಕೊಂಡು ಬಂದರೆ ನಾನು ಈ ನೆಕ್ಸ್ಟ್ ಇನ್ನೊಬ್ಬನ ಜೊತೆ ಹಿಂಗೆ ಮೂವ್ ಆಗೋಕ್ಕಾಗತ್ತೆ? ಐ ಹ್ಯಾವ್ ಸೋ ಮೆನಿ ಪಾಸ್ಟ್. ಇಷ್ಟು ಜನದ್ದು ಇಂಪ್ಯಾಕ್ಟ್ ನನ್ನ ತಲೆನಲ್ಲಿ ಓಡ್ತಾನೆ ಇದೆ. ಈ ಇನ್ನೊಬ್ಬರ ಜೊತೆ ಹಿಂಗಿರಕ್ಕೆ, ಹಾಗಾಗಿನೇ ಈ ಕಾಲದಲ್ಲಿ ರಿಲೇಷನ್ಶಿಪ್ಸ್ ವರ್ಕೇ ಆಗ್ತಾ ಇಲ್ಲ. ಆ ಜೀವನದ ಸತ್ಯ ಒಂದು ಅರ್ಥ ಮಾಡ್ಕೊಬೇಕು. ಮನುಷ್ಯನೇ ಶಾಶ್ವತ, ಇನ್ನು ಅವ್ನು ಮಾಡಿದಂತ ತಪ್ಪುಗಳು ಶಾಶ್ವತನ? ಅದನ್ನ ನಾನು ಯಾವಾಗಲೂ ಹೇಳೋದು, ಏನು ಮಿಸ್ಟೇಕ್ಸ್ ಯಾರು ಮಾಡಿ, ದೇವರೇ ಮಿಸ್ಟೇಕ್ಸ್ ಮಾಡಿದ್ದಾರೆ. ಆ್ಯಂಡ್ ನೀನು 100% ಕರೆಕ್ಟ್ ಆಗಿದೆಯಾ? ಇಲ್ಲ. ಮತ್ತೆ ಇನ್ನೊಬ್ರನ್ನ ಯಾಕೆ ಜಡ್ಜ್ ಮಾಡ್ತಾ ಇದೆ? ಆಮೇಲೆ ನನಗೆ ಇನ್ನೊಂದು ಅನ್ಸೋದು, ಆಸ್ ಇಂಡಿವಿಜುವಲ್ಸ್ ಇವಾಗ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂದರೆ, ನಮ್ಮ ಪಾರ್ಟ್ನರ್ಸ್ ಮೇಲೆ ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಬಿಟ್ಟಿದ್ದೀವಿ. ಅವ್ರು ಹಿಂಗಿರ್ಬೇಕು, ಅವ್ರು ಇದನ್ನು ಮಾಡಬೇಕು, ಅವ್ರು ಇದನ್ನು ಮಾಡಬಾರ್ದು, ಅವ್ರು ಈ ಥರ ಅರ್ಥ ಮಾಡ್ಕೋಬೇಕು, ಅವ್ರನ್ನ ನಾನು ಏನು ಹೇಳಿದೆ ಅರ್ಥ ಮಾಡ್ಕೊಬೇಕು ಅಂತ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರ್ತಿದ್ದೀವಿ ಹೊರತು, ಅವ್ರಿಗೂ ನನ್ನ ಪಾರ್ಟ್ನರ್ ಅಲ್ವಾ, ಅವ್ರು ನನ್ನ ಮೇಲೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅಥವಾ ಅವ್ರ ಮೇಲೆ ಇಡ್ತಾರೋ ಎಕ್ಸ್ಪೆಕ್ಟೇಷನ್ಸ್ ನಾನು ರೆಡಿ ಇದ್ದೀನಾ, ನಾನು ನನ್ನಲ್ಲಿ ಇನ್ನೂ ಬದಲಾವಣೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನ? ಅದಿಲ್ಲ, ಯಾರೂ ಇಲ್ಲ. ಎಲ್ಲರೂ ಅವ್ರ ಪ್ರಕಾರ ನಾನು ಕರೆಕ್ಟಾಗಿದ್ದೀನಿ, ನನ್ನ ಪಾರ್ಟ್ನರ್ ಬಂದರೂ ನಾನು ಅರ್ಥ ಮಾಡ್ಕೋಬೇಕು. ಈ ಒಂದು ತುಂಬ ಏನಂತಾರೆ, ಅತಿಯಾದ ಪ್ರೆಷರ್ನ ನಾವು ಎದುರುಗಡೆ ಇರೋ ವ್ಯಕ್ತಿ ಮೇಲೆ ಇಟ್ಬಿಟ್ಟು, ಎಲ್ಲರೂ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದಿರೋರು, ಬೇರೆ ಬೇರೆ ಕಷ್ಟಗಳನ್ನ ನೋಡ್ಕೊಂಡು ಬೆಳೆದಿರೋರು, ಜೀವನದಲ್ಲಿ ಕೆಲವರು ಕಷ್ಟನೇ ನೋಡದೆ ಬೆಳೆದಿರೋರು. ಸೊ ಮಾತುಕತೆ, ನಡವಳಿಕೆ ಎಲ್ಲ ಚೇಂಜ್ ಇರುತ್ತೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಅದು ಇನ್ನೊಂದು ಏನಾಗಿರುತ್ತೆ ಅಂದ್ರೆ, ಮೋಸ್ಟ್ಲಿ ಇತ್ತೀಚೆಗೆಲ್ಲ ಈಗ ನೀವು ನಿಮ್ಮ ಗರ್ಲ್ ಫ್ರೆಂಡ್ ನಿಮಗೆ ಸಿಕ್ಕಿರೋ, ನಿಮ್ಮ ಪ್ರೀತಿಸ್ತರು, ಹುಡುಗನಾಗಿ ಹುಡುಗಿಯಾಗಿ ಸಿಕ್ಕಿರ್ತಾರೆ, ನೀವು ಚೆನ್ನಾಗಿರ್ತಾರ, ಅವ್ರ ಲುಕ್ಸು, ಅವ್ರ ಬಿಹೇವಿಯರ್ ಎಲ್ಲನೂ ಇಷ್ಟ ಆಗಿರುತ್ತೆ. ನನಗೆ ಅನ್ಸೋದು, ಈ ಸೋಷಿಯಲ್ ಮೀಡಿಯಾಗಳಾಗ್ಲಿ ಪ್ರತಿದಿನ, ಇವತ್ತು ನಿಮ್ಮ ಗರ್ಲ್ ಫ್ರೆಂಡ್ ಏನಿದ್ದಾರೆ, ನಾಳೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ಒಂದು ಸ್ಕ್ರಾಲ್ ಮಾಡ್ಬೇಕಂತ ಸಿಗ್ತಾಳೆ. ಅದು ಹಿಂಗೆ ಎಷ್ಟಷ್ಟು ಬೇಗ ಶಿಫ್ಟ್ ಆಗ್ಬಿಡತ್ತಲ್ಲ ಅದು. ಅದು ಹೇಳೋದಲ್ಲ, ಎಲ್ಲಿ ಯಾರು ಎಮೋಷ್ನಲ್ ಡೆಪ್ತ್ಗೆ ಅಥವಾ ಒಂದು ಲಾಂಗ್ ಟರ್ಮ್ ಒಬ್ರ ಜೊತೆ ಇರಬೇಕು ಅನ್ನೋ ಇಂಟೆನ್ಷನ್ ಜಂಪ್ ಆಗೋದಕ್ಕಿಂತ ಆ ಮೊಮೆಂಟಿಗೆ ನನಗೆ ಯಾರೋ ಒಬ್ರು ಬೇಕಷ್ಟೇ. ಆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ವ್ಯಾಲಿಡೇಷನ್ಗೆ ಅಷ್ಟೇ ಇದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾನು ಇನ್ನೊಂದು ನಮ್ಗೊಂದು ರಾಂಗ್ ಇದು ಕೊಟ್ಟು ಏನೋ ಇಲ್ಯೂಷನ್ ಕ್ರಿಯೇಟ್ ಮಾಡೋದ್ರಿಂದ ನಾವು ತುಂಬ ಆಪ್ಷನ್ಸ್ ಇದೆ. ಇವ್ರಿಲ್ಲ ಅಂದ್ರೆ ಇನ್ನೊಬ್ಬ ಇವ್ರಿಗಿಂತ ಬೆಟರ್ ಸಿಗ್ತಾರೆ ಏನೋ ಇಲ್ಯೂಷನ್ಸು. ಬಟ್ ನನಗೂ ಅರ್ಥ ಆಗಲ್ಲ ಅದು ಹೆಂಗೆ ಜನ ಇವತ್ತು ಇವರು ನಾಳೆ ಇನ್ನೊಬ್ರು. ನನಗೆ ಹೆಂಗೆ ಅಂತ, ನಾನು ಯಾವುದೋ ಹೋಟ್ಲಿಗೆ ಹೋಗ್ತೀನಿ ಅಂದರೆ, ಆ ಹೋಟ್ಲನ್ನ ಒಂದು 10 ವರ್ಷದ ಏನು ತಿಂದಿನೋ ಇವತ್ತು ಅದೇ ತಿಂತೀನಿ. ಬೇರೆ ಐಟಮ್ ಆರ್ಡರ್ ಮಾಡಿದ್ರೆ ಅದಕ್ಕೆ ನಮ್ಮ ತಲೆ ಓಡಲ್ಲ. ಈ ಜನಗಳು ವೆರೈಟಿ ಬೇಕು ಅಂತಾರೆ. ಐ ಡೋಂಟ್ ನೋ ಹೌ, ಬಟ್ ಗೊತ್ತಿಲ್ಲ, ತುಂಬ ಕರೆಕ್ಷನ್ಸ್ ಆಗಬೇಕು. ಈಗ ರಿಲೇಶನ್ಶಿಪ್ಸೇ ಒಂಥರ ಬೋರ್ ಹೊಡಿಯೋಕ್ಕೆ ಶುರು ಆಗಿರ್ತದೆ. ಹೌದು. ಏನ್ ಮೇನ್ ರೀಸನ್ ಏನಿರ್ಬೋದು? ಒಂದು ಹೇಳಿದ್ರೆ ತುಂಬ ಆಪ್ಷನ್ಸ್ ಕ್ರಿಯೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನೀವು ವೆರೈಟಿ ಇದ್ದಷ್ಟು ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಬರಲ್ಲ. ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು ಅಂತ ಹೋಗ್ತಿದ್ದೇವೆ.
ಆಮೇಲೆ ನಾನು ಅರ್ಲಿ 90s ಕಿಡ್. ಸೊ ನಮ್ಗೆಲ್ಲ ಲವ್ ಅಂದ್ರೆ ಸ್ಟಾರ್ಟಿಂಗ್ ಹೆಂಗಿತ್ತು ಅಂದ್ರೆ ಅವಳನ್ನ ಸುಮ್ಮನೆ ದೂರದಿಂದ ನೋಡ್ತಾ ಇದ್ರೆ ಲವ್ ನಮ್ಗೆ. ನೋಡ್ತಾ ಇರೋದಷ್ಟೇ, ಕ್ಯಾಂಟೀನಲ್ಲೋ ಕ್ಲಾಸಲ್ಲೋ ಅವಳು ನೋಡ್ತಾ ಇದ್ರೆ ಅವಳು ನಮ್ ಕಡೆ ನೋಡ್ರಿ ಮಚ್ಚ ನೋಡ್ಬಿಟ್ಲು ಅಂದ್ರೆ ಅದು ಲವ್. ಮಾತಾಡ್ಬಿಟ್ರೆ ದೊಡ್ಡ ಮಾತಾಡ್ಬಿಟ್ರೆ 3 ದಿನ ನಮ್ ತಲೆನಲ್ಲಿ ಅವ್ನ ಡ್ರೀಮ್ ಸಾಂಗ್ ಅಲ್ಲಿ ನಾವೇ ಫುಲ್ ಹೀರೋ, ಅವಳು ಹೀರೋಯಿನ್, ಆ ರೇಂಜ್ ಅಲ್ಲಿ ಇರ್ತಿದ್ದು. ಅದಾದ್ಮೇಲೂ ನೆಕ್ಸ್ಟ್ ಸ್ಟೇಜಸ್ ಆಫ್ ಲವಿಂಗ್ ಬರ್ತಿತ್ತು. ಮಾತಾಡೋದ್ರ ಮೇಲೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ನಡ್ಕೊಂಡು ಹೋಗೋದು, ಆಯ್ತಾ. ಫಸ್ಟ್ ಡಿಸ್ಟೆನ್ಸ್ ಇರುತ್ತೆ, ಅವಳ ಮುಂದೆ ನಾ ಹಿಂದೆ, ಈ ತರ ಏನೋ ನಡ್ಕೊಂಡು ಹೋಗೋದಿರುತ್ತೆ. ಅದಾದ್ಮೇಲೆ ಯಾವ್ದೋ ಒಂದ್ಸಲ ಕೈ ಇಟ್ಕೊಳ್ಳೋದು. ಸೊ ದೇರ್ ಆರ್ ಸ್ಟೇಜಸ್ ಫಾರ್ ಎವ್ರಿಥಿಂಗ್. ಅಂದ್ರೆ ನೋಡಿ ಬರೀ ಆ ಕೈ ಮುಟ್ಟೋದಿರತ್ತಲ್ಲ ನಿಜವಾದ ಅರ್ಥ ಸ್ಪರ್ಶ ಅಂದ್ರೆ ಕೈ ಜಸ್ಟ್ ಕೈ ಇಟ್ಕೊಂಡ್ರೆ ಏನೋ ಅಂತ ಈ ತರ ಸ್ಟೇಜಸ್ ಇತ್ತು ಅವಾಗ. ಅದಾದ್ಮೇಲೆ ಈ ಫಿಸಿಕಲ್ ಅಥವಾ ಸೆಕ್ಷುಯಲ್ ಏನೋ ಇನ್ವಾಲ್ವ್ಮೆಂಟ್ ಅನ್ನೋದು ಇದರ ಮದುವೆ ಆದ್ಮೇಲೆ ಇಲ್ಲ 100% ನಾನು ಇವರೇ ಬೇಕು ಅಂತ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಅದಾಗ್ತಿತ್ತು. ಈಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇನೆ ಪೀಪಲ್ ಆರ್ ರೆಡಿ ಟು ಲೈಕ್ ಹುಕ್ ಅಪ್. ಲೈಕ್ ಇವಾಗ ಮುಂಚೆ ಆದ್ರೆ ಕ್ಯಾನ್ ವಿ ಮೀಟ್ ಫಾರ್ ಕಾಫಿ ಅಂತ ಇತ್ತು, ಕಾಫಿಗೆ ಮೀಟ್ ಮಾಡೋಣ, ಅಲ್ಲಿಗೆ ಸಿಗೋಣ, ಇಲ್ಲಿ ಸಿಗೋಣ ಅಂತ. ಈಗ ಡೈರೆಕ್ಟ್ ಆಗಿ ವೈ ಡೋಂಟ್ ಯು ಕಮ್ ಓವರ್ ಟು ಮೈ ಪ್ಲೇಸ್ ಆರ್ ಶಾಲ್ ಐ ಬುಕ್ ಅ ಪ್ಲೇಸ್, ಈ ತರ ಆಗೋಗಿದೆ. ಸೊ ಡೈರೆಕ್ಟ್ ಫಿಸಿಕಲ್ ಇಂಟಿಮೆಸಿ ಅನ್ನೋದು ಅಷ್ಟು ಈಸಿಯಾಗಿ ಸಿಕ್ಕಿದ ತಕ್ಷಣ ಆ ವ್ಯಕ್ತಿ ಮೇಲೆ ಇಂಟ್ರೆಸ್ಟೇ ಇಲ್ಲ. ಅಂದ್ರೆ ನೀವು ಒಬ್ಬರನ್ನ ಎಮೋಷನಲಿ ಲವ್ ಮಾಡಿ ಅವ್ರ ಜೊತೆ ಸ್ಟೇಜ್ ಬೈ ಸ್ಟೇಜ್ ಹಂತವಾಗಿ ಅವ್ರ ಜೊತೆ ಒಂದು ಗ್ರೋ ಅಂದ್ರೆ ಬೆಳೆದು ಅವ್ರ ಮೇಲೆ ಒಂದಷ್ಟು ಪ್ರೀತಿ ಕನಸುಗಳನ್ನ ಕಟ್ಟಿ ಅವ್ರ ಜೊತೆ ಇದ್ದಾಗ ನಿಮ್ಗೆ ಅವ್ರು ಬೋರ್ ಅನ್ಸಲ್ಲ. ಇಲ್ಲೇನಾಗ್ತಿದೆ, ಸಿಕ್ತಿದ್ದಾರೆ 1 or 2 days ಅಲ್ಲಿ ಯು ಆರ್ ಡೈರೆಕ್ಟ್ಲಿ ಲೈಕ್ ಸ್ಲೀಪಿಂಗ್ ವಿತ್ ದೆಮ್. ನೆಕ್ಸ್ಟ್ ಡೇ ಅವ್ರು ನಿಮ್ಗೆ ಎಲ್ಲಿ ಇಂಟ್ರೆಸ್ಟಿಂಗ್ ಅನ್ಸ್ತಾರೆ, ನಿಮ್ಗೆ ಅವ್ರ ಬಗ್ಗೆ ಏನ್ ತಿಳ್ಕೊಬೇಕು ಅನ್ಸುತ್ತೆ. ಅಂಡ್ ನಿಮ್ ಯೋಚನೆಗಳು ಕೂಡ ಜಸ್ಟ್ ಟು ಗೆಟ್ ಇನ್ ಟು ದೇರ್ ಪ್ಲಾನ್ಸ್ ಅಷ್ಟರಲ್ಲೇ ಇದೆ. ಅಲ್ಲ, ನಿಮ್ಗೆ ಅದು ಆಸೆ ಇದ್ರೆ ದಟ್ ಇಸ್ ಎ ಸೆಪರೇಟ್ ಥಿಂಗ್. ಅದಕ್ಕೆ ಲವ್ ಅಂತ ಪ್ರೀತಿನೂ ಟ್ಯಾಗ್ ಹಾಕಬಾರ್ದು. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಇನ್ನೊಂದು ಅಬ್ಸರ್ವ್ ಮಾಡ್ತಿರೋದು, ಎಷ್ಟೊಂದು ಜನ ಲವ್ ಅನ್ನೋ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಮೋಷನಲಿ ಸ್ವಲ್ಪ ವಲ್ನರಬಲ್ ವ್ಯಕ್ತಿಗಳು ಇರ್ತಾರೆ ಗೊತ್ತಾ, ಅವ್ರುಗಳನ್ನ ಈ ತರ ಬಿಡಿಸ್ಕೊಳ್ಳೋದು ಕಷ್ಟ. ಅಂದ್ರೆ ಬರೀ ಫಿಸಿಕಲ್ ಆಗಿ ಬೀಳಿಸ್ಕೊಳ್ಳೋಣ ಅಂದ್ರೆ ಫಿಸಿಕಲ್ ಆಗೋಣ, ಈ ತರ ಕ್ಯಾಶುವಲ್ ಆಗಿರೋಣ ಅವ್ರು ಬೀಳಲ್ಲ, ಒಪ್ಪಲ್ಲ. ಅಂಡ್ ಇವ್ರಿಗೆ ಅವ್ರುಗಳೇ ಬೇಕು, ಯಾಕಂದ್ರೆ ವೀಕರ್ ಟಾರ್ಗೆಟ್ಸ್ ಅವರು. ಅವ್ರೇನು ಡ್ರಾಮಾ ಕ್ರಿಯೇಟ್ ಮಾಡಲ್ಲ ಅಂತ. ಸೊ ಅವ್ರ ಹತ್ರ ಹೋಗಿ ಲವ್ ಅನ್ನೋದು, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬಿಹೇವ್ ಮಾಡೋದು, ಪಟಾಯಿಸ್ಕೊಳ್ಳೋದು, ಅವ್ರ ತಲೆನಲ್ಲಿ ಇಲ್ದಿರೋ ಕನ್ಸುಗಳನ್ನ ಮಾಡಿ ಇದನ್ನ ಮಾಡ್ಕೊಳ್ಳೋದು. ಅಂಡ್ ಗೊತ್ತಿಲ್ಲದಂಗೆ ಪ್ಯಾರ್ಲರ್ ಇನ್ನೊಂದಷ್ಟು ಜನ ಜೊತೆ ಓಡಾಡ್ಕೊಂಡಿರೋದು, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು. ಲೈಕ್ ಈ ತರ ಆಗಿ ಏನ್ ಪವಿತ್ರ ಅಂತ ಇತ್ತಲ್ಲ ಒಂದು ರಿಲೇಶನ್ಶಿಪ್ ಅಲ್ಲಿ, ಅದಕ್ಕೆ ಈಗ ಅರ್ಥನೇ ಇಲ್ದಂಗೆ ಆಗ್ಬಿಟ್ಟಿದೆ. ಲೈಕ್ ವಾಟ್ ಎವರ್ ವಾಸ್ ಪ್ಯೂರ್ ಅಥವಾ ಇದು ಸಮಥಿಂಗ್ ಸ್ಪೆಷಲ್ ಅಂತ ಇದ್ದಿದ್ದು, ಇಟ್ ಇಸ್ ಬಿಕಮ್ ವೆರಿ ಕ್ಯಾಶುವಲ್. ಅದ್ರ ಮೇಲೆ ಕೆಲವರು ಎಕ್ಸ್ಪ್ಲನೇಷನ್ಗಳು ಇನ್ನೂ ಅಸಹ್ಯವಾಗಿರುತ್ತೆ. ಏನು ನಾನು ಅವ್ರ ಜೊತೆ ಅದೇನೋ ನಡೆದಿರ್ಬೋದು, ಬಟ್ ಮನ್ಸಲ್ಲಿ ನೀನೇ ಇಲ್ಲ. ಕರೆಕ್ಟ್. ಅದು ನನಗೂ ಯಾರೋ ಒಬ್ರು ಹೇಳಿದ್ರು. ನಾನು ಒಬ್ರ ಜೊತೆ ಹಿಂಗೆ ಮಾತಾಡಿದ್ದೆ, ಆಯ್ತಾ. ಒಂದು ಹುಡುಗಿ ಹತ್ರನೇ ಕೇಳಿದ್ದೆ. ಶಿ ವಾಸ್ ಇನ್ ರಿಲೇಶನ್ಶಿಪ್ ವಿತ್ ಗೈ ಅಂಡ್ ಶಿ ಸ್ಲೆಪ್ಟ್ ವಿತ್ ಅನದರ್ ಗೈ. ಅಂಡ್ ಅದು ಬಂದು ನನ್ನ ಹತ್ರ ಕನ್ಫ್ಯೂಸ್ ಮಾಡ್ಕೋತಿದ್ದಾರೆ. ಐ ಆಮ್ ಫೀಲಿಂಗ್ ಬ್ಯಾಡ್ ದಟ್ ಐ ಚೀಟೆಡ್ ಆನ್ ಹಿಮ್. ಲೈಕ್ ಯು ಹ್ಯಾವ್ ಟು ಟಾಕ್ ಟು ಯುವರ್ ಬಾಯ್ ಫ್ರೆಂಡ್, ಯು ಹ್ಯಾವ್ ಟು ಟೆಲ್ ಹಿಮ್. ಅವನು ಗೊತ್ತಾಗಬೇಕು. ಅಂಡ್ ಇಟ್ ಇಸ್ ಹಿಸ್ ಡಿಸಿಷನ್, ಅವನ ಜೊತೆ ಇರಬೇಕಾ ಇರಬಾರ್ದ ಅಂತ. ಯು ಕಾಂಟ್ ಫೋರ್ಸ್ ಹಿಮ್. ತಪ್ಪಾಯ್ತು ಕ್ಷಮಿಸ್ಬಿಡು, ಜೊತೆಲಿ ಇರ್ತೀನಿ. ಅದು ಅವನದು ಡೀಲ್ ಬ್ರೇಕರ್. ನಿನ್ ಜೊತೆ ಇರ್ತಾನೋ ಬಿಡ್ತಾನೋ ಅನು ಹತ್ರ ಹೋಗಿ ಹೇಳು ಅಂತ. ಇಲ್ಲ ನಂಗೆ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ, ಬಟ್ ಯಾರಾದ್ರೂ ಸ್ವಲ್ಪ ಟ್ರಸ್ಟ್ ವರ್ದಿ ಪರ್ಸನ್ ಹತ್ರ ಹೇಳ್ಕೊಬೇಕಿತ್ತು. ಸೊ ನಿಮ್ಮ ಹತ್ರ ಹೇಳಿದೆ, ಅಂದ್ರೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ನಿಮ್ಮ ಹತ್ರ ಅಂತ. ಲೈಕ್ ಹೌ ಕುಡ್ ಯು ಡೂ ದಟ್? ಯು ಸೇ ಯು ಆರ್ ಟೆಲಿಂಗ್ ಮಿ ದಟ್ ನೀವು ಈ ವ್ಯಕ್ತಿನ ತುಂಬಾ ಇಷ್ಟ ಪಡ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ. ಬಟ್ ಇನ್ನೊಬ್ಬನ ಜೊತೆ ಹೆಂಗೆ ಅಂದ್ರೆ, ಇಲ್ಲ ಆರ್ಕೆ ಫಿಸಿಕಲ್ ನೀಡ್ಸೇ ಬೇರೆ, ಎಮೋಷನಲ್ ನೀಡ್ಸೇ ಬೇರೆ. ನಂಗೆ ಅಲ್ಲಿವರೆಗೂ ಕಾನ್ಸೆಪ್ಟೇ ಗೊತ್ತಿಲ್ಲ. ನನಗೆ ಫಿಸಿಕಲ್ ಎಮೋಷನಲ್ ಎಲ್ಲ ಒಬ್ಬರೇ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಫಿಸಿಕಲ್ ನೀಡ್ಸೇ ಬೇರೆ, ಎಮೋಷನಲ್ ನೀಡ್ಸೇ ಬೇರೆ. ನಾನು ಇವನ್ ಜೊತೆ ಮಲಗಿದ್ದಾಗ ಫಿಸಿಕಲ್ ನೀಡ್ಸ್ ನಿಮ್ಮ ಚೀಟ್ ಮಾಡೋದಿಲ್ಲ. ಅವನ ಜೊತೆ ಮಲಗಿದ್ದಾಗ ನಾನು ಅವ್ನ ಜೊತೆ ಲವ್ ಅಲ್ಲಿ ಮಲಗಿರಲಿಲ್ಲ. ನಾನು ಬಾಡಿ ಕೇಳ್ತು ಮಲಗಿದೆ, ಬಟ್ ನನ್ನ ಮನ್ಸು ಇವತ್ತು ಅವನ ಬಗ್ಗೆ ನಾನು ಈ ಲವ್ ಮಾಡ್ತಿಲ್ಲ, ಅವನೇ ಬೇಕು ಅಂತ. ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನನ್ನ ಬ್ರೇನಿಗಿಲ್ಲ. ದಯವಿಟ್ಟು ಇದನ್ನ ನಿಮ್ಮ ಬಾಯ್ ಫ್ರೆಂಡ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಬಟ್ ಅದೇ ಹಿಂಗೆ ಏನೇನೋ ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಬಂದು, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೆ ಒಂದ್ಸರಿ, ಈ ರೀಲ್ಗಳೆಲ್ಲ ಬಾಡಿ ಕೌಂಟ್ ಎಷ್ಟು, ನಂಬರ್ಸ್ ಏನು, ಅಂಡ್ ದಟ್ ಇಸ್ ಬಿಕಮ್ ದ ಟ್ರೆಂಡ್. ಅದು ಓ ಸಿಂಗಲ್ ಡಿಜಿಟ್, ಓ ಒಬ್ರೇನಾ, ಓ ಇಬ್ರೇನಾ. ಅಲ್ಲ, ಅವ್ರಿಗೆ ಹೆಮ್ಮೆ, ಅದು ಖುಷಿ. ಅದು ಲೈಕ್ ವಾಹ್. ಸೊ 10 ಜನ ಜೊತೆ 20 ಜನ ಜೊತೆ ನಾನು ಮಲಗ್ ಬಂದಿದೆ ಅಂತ ಹೇಳ್ಕೊಳ್ಳೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಓಪನ್ ಆಗಿ ಹೇಳ್ಕೊಳ್ಳೋದು ನಮ್ಗೆ ಹೆಮ್ಮೆ. ನಿಮ್ ಎಥಿಕ್ಸ್ ಎಲ್ಲೋಯ್ತು, ನಿಮ್ ವ್ಯಾಲ್ಯೂಸ್ ಎಲ್ಲೋಯ್ತು. ಒಂದು ಬೀದಿ ನಾಯಿಗಳಿಗೂ ಕೆಟ್ಟೋಗ್ಬಿಟ್ರ ನೀವು. ಆಮೇಲೆ ನಾನು ಇನ್ನೊಬ್ಬರಿಗೆ ಹಿಂಗೆ ಕೇಳಿದ್ದೆ, ಆಯ್ತಾ, ಈ ಬಾಯ್ ಬೆಸ್ಟಿ ಹುಕಪ್ ಕಲ್ಚರ್ ಅದು ಇದು ಅಂತೆಲ್ಲ. ನಾನು ಒಂದೇ ಕೇಳಿದ್ದು, ನಿಮ್ಮಮ್ಮ ಇದೇ ತರ ಒಬ್ಬ ಬಾಯ್ ಬೆಸ್ಟಿ ಅಂತ ಇಟ್ಕೊಂಡ್ರೆ ನೀವು ಆಕ್ಸೆಪ್ಟ್ ಮಾಡ್ತೀರಾ? ನಿಮ್ಮಪ್ಪ ಗರ್ಲ್ ಬೆಸ್ಟಿ ಅನ್ಕೊಂಡು ಹುಕಪ್ ಮಾಡ್ಕೊಂಡ್ಬಂದ್ಬಿಟ್ಟು ಎಮೋಷನಲ್ ನೀಡ್ಸ್ ಬೇರೆ, ಫಿಸಿಕಲ್ ನೀಡ್ಸ್ ಬೇರೆ ಅಂದ್ರೆ ನೀವು ಆಕ್ಸೆಪ್ಟ್ ಮಾಡ್ತೀರಾ? ಇಲ್ಲ. ಅಥವಾ ನಿಮ್ಗೆ ಹುಟ್ಟೋ ಮಕ್ಳಿಗೆ, ಈಗ ನಾನು ಹುಡುಗಿಗೆ ಒಬ್ಬ ಮಗ ಹುಡ್ತಾನೆ, ನೀನು ಒಂದು ಹುಡುಗಿ ಯಾರೋ ಹುಡುಗಂಗೆ ಮೋಸ ಮಾಡಿರ್ತಾಳೆ, ಅವಳಿಗೆ ಮುಂದೆ ಒಬ್ಬ ಹುಟ್ಟೋ ಮಗನಿಗೆ ಇವ್ಳು ಹುಡುಗಂಗೆ ಮಾಡ್ದಂಗೆ ಇನ್ನೊಂದು ಹುಡುಗಿ ಮೋಸ ಮಾಡಿದ್ರೆ ನೀನು ಆಕ್ಸೆಪ್ಟ್ ಮಾಡ್ತೀಯಾ? ಇಲ್ಲ. ಬೇರೆಯವ್ರಿಗೆ ಆದ್ರೆ ನೀನು ಆಕ್ಸೆಪ್ಟ್ ಮಾಡಕ್ ಆಗ್ತಿರೋದು, ನೀನ್ ಮಾಡಿದ್ ಹೆಂಗ್ ಜಸ್ಟಿಫೈ ಮಾಡ್ಕೊಂತೀಯ ಸರಿ ಅಂತ?
ಅಂದ್ರೆ ನೀವು ತುಂಬಾ ಏನೇನೋ ಮಾತಾಡ್ತಿದ್ದೀರ ಆಯ್ತಾ, ನಾವ್ ಇರೋದು ಪ್ರೆಸೆಂಟ್, ಲೈಕ್ ಬಿ ಪ್ರೆಸೆಂಟ್, ಇವಾಗ ಬದುಕಿ ಅಂತೆ. ಆಮೇಲೆ ಲೈಕ್ ಬದುಕಬೇಕು ಬಟ್ ನ್ಯಾಯವಾಗಿ ಬದುಕಬೇಕು, ಈ ತರ ಬಾಳಿ ಯಾಕೆ ಬದುಕ್ಬೇಕು ನೀವು ಅಂತ. ಬಟ್ ಒಂಥರ ವಿಯರ್ಡ್ ಆಗೋಗಿದೆ ರಾಜೇಶ್ ಅವರೇ. ಇನ್ನು ಕೆಲವರು ಫುಲ್ಲು ಏನೇನ್ ಬೇಕು ಈಗ ಅವ್ರ ಪಾರ್ಟ್ನರ್ ಕಡೆಯಿಂದ ಏನೇನ್ ಬೇಕು ಎಲ್ಲ ತಗೊಂಡು ಹಾ ಅದೊಂದು ಲಕ್ಸುರಿ ನೋಡ್ಬಿಡೋದು. ಹೌದು, ಕೊನೆ ಪಾಪ ಅವ್ರನ್ನ ಫ್ರೆಂಡ್ ಝೋನ್ ಫ್ರೆಂಡ್ ಝೋನ್ ಹಾಕೋದು, ಅಯ್ಯಪ್ಪ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮ್ಗೆ ಇನ್ನೂ ಹೊಸ ಟ್ರೆಂಡ್ ಗೊತ್ತಾ? ಮುಂಚೆ ಈ ಟಿಂಡರ್, ಬಂಬಲ್ ಅಂತ ಒಂದಷ್ಟು ಡೇಟಿಂಗ್ ಅಪ್ಲಿಕೇಶನ್ಸ್ ಇತ್ತು. ಈಗಲೂ ಇದೆ ಅಲ್ಲ. ಅಲ್ಲ ಅಂದ್ರೆ ಅವಾಗ ಅದನ್ನ ಹುಕ್ಕಪ್ಪಿಗೆ ಯೂಸ್ ಮಾಡ್ಕೊತಿದ್ರು, ಈಗ ಅದು ಬೋರ್ ಆಗೋಗಿದೆ ಜನಕ್ಕೆ. ಈಗ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಹೊಸ ಟಿಂಡರ್ ಆಗೋಗಿದೆ. ನಿಜವಾಗ್ಲೂ ನನ್ನ ಫ್ರೆಂಡ್ ಲೈಫಲ್ಲಿ ಒಂದು ಆಯ್ತದು. ಸೊ ಇವಳೇನ್ ಮಾಡಿದಾಳೆ, ಶಿ ಇಸ್ ಪೋಸ್ಟೆಡ್ ಹರ್ ಓನ್ ನಂಬರ್ ಆ ವೆಬ್ಸೈಟ್, ಆ ಇದರಲ್ಲಿ ಪ್ರೊಫೈಲ್ ಅಲ್ಲಿ. ಇವಳಿಗೆ ಏನಂದ್ರೆ ಅಮ್ಮನ್ಗೆ ದೊಡ್ಡವ್ರ ನಂಬರ್ ಹಾಕ್ಬಿಟ್ರೆ ಬಂದಿದ್ದ ಪ್ರೊಫೈಲ್ ಎಲ್ಲ ನೋಡು ಹಿಂಸೆ ಕೊಡ್ತಾರಲ್ಲ, ಸೊ ಇವಳೇ ಫಿಲ್ಟರ್ ಮಾಡ್ಕೋಬಹುದು ಅಂತ ಇವಳ ನಂಬರ್ ಹಾಕ್ಬಿಟ್ಟಿದ್ದಾಳೆ ಪ್ರೊಫೈಲ್ ಅಲ್ಲಿ. ಸೊ ಅದ್ರಲ್ಲಿ ಒಬ್ಬ ಹುಡುಗಂದು ಮ್ಯಾಚ್ ಆಗಿದೆ. ಸೊ ಇಬ್ರು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿದಾರೆ. ಅವ್ನು ತುಮಕೂರು ಹುಡುಗ, ಇವಳು ಬೆಂಗಳೂರು. ಇಬ್ರು ಮಾತಾಡ್ಕೊಂಡು ಇಲ್ಲಿ ಲೈಕ್ ನಾನು ಕುಡಿತೀನಿ, ವೀಕೆಂಡ್ ಪಾರ್ಟಿ ಮಾಡೋ, ನನಗೂ ಖುಷಿ ಏನೋ ಅದೆಲ್ಲ ಮಾಡ್ತೀನಿ. ಸೊ ವೀಕೆಂಡ್ ಇಬ್ರು ಮೀಟ್ ಮಾಡಿದ್ದಾರೆ. ನೈಟ್ ಡಾನ್ಸ್ ಎಲ್ಲ ಹೋಗಿದ್ದಾರೆ, ಅದು ಡಾನ್ಸ್ ಪಾರ್ಟಿಗೆ. ಅದೆಲ್ಲ ಮುಗ್ದಿದೆ, ಇಬ್ರು ಕುಡ್ದಿದ್ದಾರೆ. ಇವಳು ಸರಿ ನಾನು ಹೊರಡ್ತೀನಿ, ಇಲ್ಲ ನೀವು ಕುಡ್ದಿದ್ದೀರಾ, ಇಷ್ಟೊತ್ತಲ್ಲೆಲ್ಲ ಕ್ಯಾಬಲ್ಲಿ ಹೋಗಬೇಡಿ, ನಾನು ಇಲ್ಲೇ ರೂಮ್ ಮಾಡ್ಕೊಂಡಿದ್ದೀನಿ, ನನ್ನ ರೂಮಲ್ಲೇ ಇದ್ಬಿಟ್ಟು ಹೋಗಿ ಅಂತ. ಸೊ ದೇ ಸ್ಟೇಟ್ ಅಂಡ್ ದೇ ಗಾಟ್ ಇನ್ ಫಿಸಿಕಲ್ ದಟ್ ನೈಟ್. ಸೊ ಇದು ಇಟ್ ಬಿಕೇಮ್ ದೇರ್ ವೀಕೆಂಡ್ ರಿಚುವಲ್. ಅವನು ಎವ್ರಿ ವೀಕೆಂಡ್ ಬರ್ತಾನೆ ಬೆಂಗಳೂರಿಗೆ, ಇದರ ಪಾರ್ಟಿಗೆ ಹೋಗ್ತಾರೆ, ಇವರು ರೂಮ್ಗೆ ಹೋಗ್ತಾರೆ. ಇಟ್ಸ್ ಬಿಕಮ್ ಅ ರಿಚುವಲ್. ಇದು ಒಂದು 2 months ನಡೆದಿದೆ ಇದು. ಇದಾದ್ಮೇಲೆ ಒಂದು 2-3 weeks ಹುಡುಗ ವೀಕೆಂಡ್ಸ್ ಬಂದಿಲ್ಲ ಇಲ್ಲಿಗೆ. ಇವಾಗ ಏನಂದ್ರೆ ಇಲ್ಲಮ್ಮ ಸ್ವಲ್ಪ ಕೆಲಸ ಇದೆ, ಬರ್ತೀನಿ, ಹಂಗೆ. ಆಮೇಲೆ ನೋಡಿದ್ರೆ ಒಂದಿಷ್ಟು ಶುದ್ಧ ಮೆಸೇಜ್ ಕಳಿಸಿದ್ದಾನೆ ಅವನು. ಕಳಿಸ್ಬಿಟ್ಟು ಅವನ ಬ್ಲಾಕ್ ಮಾಡಿದ್ದಾನೆ. ಏನಂದ್ರೆ, ಇಲ್ಲ, ಐ ಸಾ ಯುವರ್ ಪ್ರೊಫೈಲ್, ಐ ಫೌಂಡ್ ಯು ವೆರಿ ಅಟ್ರಾಕ್ಟಿವ್, ಐ ಜಸ್ಟ್ ವಾಂಟೆಡ್ ಟು ಲೈಕ್ ಸ್ಪೆಂಡ್ ಸಮ್ ಟೈಮ್ ವಿತ್ ಯು, ಬಟ್ ನನ್ನ ಮನೆಯಲ್ಲಿ ಆಲ್ರೆಡಿ ನನ್ನ ಮದುವೆ ಫಿಕ್ಸ್ ಆಗಿತ್ತು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕನೇ. ಓ ಶಿಟ್. ಸೊ ಐ ಆಮ್ ಆಲ್ರೆಡಿ ಎಂಗೇಜ್ಡ್ ವಿತ್ ಹರ್, ಸೊ ಪ್ಲೀಸ್ ಕ್ಷಮಿಸ್ಬಿಡಿ ನನ್ನ, ಬಟ್ ನಿಮ್ಮನ್ನು ನೋಡಿದ ತಕ್ಷಣ ನಂಗೆ ಇನ್ಸ್ಟೆಂಟ್ ಅಟ್ರಾಕ್ಟ್ ಆಗೋಯ್ತು. ಸೊ ಐ ಲೈಕ್ ಒಂದಷ್ಟು ವಾರಗಳು ನಿಮ್ಮ ಜೊತೆ ಬಂದು ಈ ಥರ ಎಲ್ಲ ಮಾಡ್ಕೊಂಡು ಹೋದೆ. ಸೊ ಐ ಆಮ್ ಸಾರಿ, ಏನೇ ಆಗಿತ್ತು ಮನ್ಸಿಗೆ ಹಾಕೋ. 1.5 ತಿಂಗಳು 2 ತಿಂಗಳಿಗೆ ಒಂದು ಹುಡುಗಿ ಜೊತೆ ಓಡಾಡ್ಬಿಟ್ಟು ಆಲ್ರೆಡಿ ಪ್ಯಾರಲಲ್ಲಿ ಇನ್ನೊಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದಾನೆ. ಲೈಕ್ ಓಕೆ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ಹಿಂಗಾಗತ್ತೆ, ಡೇಟಿಂಗ್ ಅಪ್ಲಿಕೇಶನ್ ಹಿಂಗಾಗತ್ತೆ, ಮದುವೆ ಅದು ಡಿವೋರ್ಸ್ ಆಗ್ತಾ ಇದ್ದಾರೆ. ಮದುವೆ ಆಮೇಲೆ ಇನ್ನೊಂದು ವಿಚಿತ್ರ ಅನ್ಸುತ್ತೆ ಏನ್ ಗೊತ್ತಾ, ಈಗ ಸಿಂಗಲ್ ಆಗಿರೋರು ಆಕ್ಚುಲಿ ಸಿಂಗಲ್ ಆಗಿದ್ದಾರೆ, ಬಟ್ ಮದುವೆ ಆಗಿರೋರಿಗೆ ಆಲ್ರೆಡಿ ರಿಲೇಶನ್ಶಿಪ್ ಇರೋರಿಗೆ 2-3 ಜನ ಬಾಯ್ ಫ್ರೆಂಡ್. ನಾವು ಎಲ್ಲೋಗಿ ಹೋಗೋಣ ಸಿಂಗಲ್ಗಳು, ಸೈಕ್ ಆಗೋಗಿದೆ ಒಂಥರ. ಎಲ್ಲ ಮದುವೆ ಆಗಿರೋರು ತಗೊಂತಾ ಇದಾರೆ. ಹಾ